ಧರಣಿ ಮೇಲೆ ಶಿವ ಶರಣಿ ಅನಿಸಿದ ಹೇಮರಡಿ ಮಲ್ಲಮ್ಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಧರಣಿ ಮೇಲೆ ಶಿವ ಶರಣಿ ಅನಿಸಲು ಹೇಮರಡಿ ಮಲ್ಲಮ್ಮ ಹುಚ್ಚ ಗಂಡನ ಮೆಚ್ಚಿ ಪೂಜೆ ಮಾಡಕ್ಕೆ ನಿತ್ಯ ನೇಮ ಚುಚ್ಚ ಮಾಡತಾರ ತಿನಾದುನೆ ಮಚೇರ ಗುಣವರ್ಮ ಏನಿಚ್ಚೆ ತಾನ ನಿಜ ಭಕ್ತಿ ಬಿಡಲಿಲ್ಲ ಅಚ್ಯುತ್ನಲ್ಲಿ ಪ್ರೇಮ ಏನಿಚ್ಚೆ ತಾನ ನಿಜ ಭಕ್ತಿ ಬಿಡಲಿಲ್ಲ ಅಚ್ಯುತ್ನಲ್ಲಿ ಪ್ರೇಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಧರಣಿ ಮೇಲೆ ಶಿವ ಶರಣಿ ಅನಿಸಲು ಹೇಮರಡಿ ಮಲ್ಲಮ್ಮ ಒತ್ತಿದಂಬಲಿ ಎತ್ತಿ ನೀಡತಾಳ ಅತ್ತಿದೆಂತ ಧರ್ಮ ಅತ್ತಿ ನೀಡಿದ ಅಮೃತ ತಿಳಿದ ಪತಿವರ್ತ ಮಲ್ಲಮ್ಮ ಏ ಬುತ್ತಿ ವೈದು ಮಲ್ಲಿನಾಥ ಗರ್ಪಿಸಿ ಉಣಕ್ಕೆ ಕಾಯಮ ಏ ಬುತ್ತಿ ವೈದು ಮಲ್ಲಿನಾಥ ಗರ್ಪಿಸಿ ಉಣಕ್ಕೆ ಕಾಯಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಧರಣಿ ಮೇಲೆ ಶಿವ ಶರಣಿ ಅನಿಸಲು ಹೇಮರಡಿ ಮಲ್ಲಮ್ಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಧರಣಿ ಮೇಲೆ ಶಿವ ಶರಣಿ ಅನಿಸಿದ ಹೇಮರಡಿ ಮಲ್ಲಮ್ಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಧರಣಿ ಮೇಲೆ ಶಿವ ಶರಣಿ ಅನಿಸಲು ಹೇಮರಡಿ ಮಲ್ಲಮ್ಮ ಮಲ್ಲಮ್ಮನ ಮ್ಯಾಲ ಹಲ್ಲ ತಿನ್ನತಾರ ನಿಂಗಮ್ಮ ನಾಗಮ್ಮ ಇಬ್ರು ಕೂಡಿ ಚಾಡ ಹೇಳಿದಿನ ಜಗಳ ಹಚ್ಚಕಿ ಕೋಡ್ಗುಣದ ಬಸಮ್ಮ ಏ ನಿನ್ನ ಹೆಣತಿ ಮಲ್ಲಯ್ಯ ಹಿಡ್ಕೊಂಡಾಳ ಎಂತ ಹುಚ್ಚ ಬರ್ಮ ಏ ನಿನ್ನ ಹೆಣತಿ ಮಲ್ಲಯ್ಯ ಹಿಡ್ಕೊಂಡಾಳ ಎಂತ ಹುಚ್ಚ ಬರ್ಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಧರಣಿ ಮೇಲೆ ಶಿವ ಶರಣಿ ಅನಿಸಲು ಹೇಮರಡಿ ಮಲ್ಲಮ್ಮ ಕೊಡ್ಲಿ ಕೊಟ್ಟ ಮಲ್ಲಯ್ಯನ ಕಡಿಯುವುದಕ್ಕ ಕಳವಿ ಕೊಟ್ರ ಒಮ್ಮ ಹೋಗು ತನಕ ಲಿಂಗ ಪೂಜೆ ನಡೆದಿತ್ತು ನೋಡಿ ನಿತ್ತು ಸುಮ್ಮ ಏ ಎತ್ತಿದ ಕೊಳ್ಳಿ ಎಲ್ಲ ಬಂಗಾರ ಆದಿತು ನನಗಿಲ್ಲಂದ ಕಮ್ಮ ಏ ಎತ್ತಿದ ಕೊಳ್ಳಿ ಎಲ್ಲ ಬಂಗಾರ ಆದಿತು ನನಗಿಲ್ಲಂದ ಕಮ್ಮ ಏ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಧರಣಿ ಮೇಲೆ ಶಿವ ಶರಣಿ ಅನಿಸಲು ಹೇಮರಡಿ ಮಲ್ಲಮ್ಮ ಮಲ್ಲ ಮಿಲ್ಲದಾಗ ಭಿಕ್ಷೆ ಬೇಡುವುದಕ್ಕ ಬಂದಿದ್ದು ಜಂಗಮ್ಮ ಬೆಂಕಿ ತಂದ ಜೋಳಗ್ಯಾಗ ನೀಡ್ಯಾಳು
ಪಾಪಿಗೇಡಿ ಬಸಮ್ಮ ಏ ಅದೇ ಬೆಂಕಿ ಅವರ ಮಣಿಯ ಅಲ್ಲ ಸುಟ್ಟೆ ಅವರೇ ಮಾಡಿದ ಕರ್ಮ ಏ ಅದೇ ಬೆಂಕಿ ಅವರ ಮಣಿಯ ಅಲ್ಲ ಸುಟ್ಟೆ ಇವರೇ ಮಾಡಿದ ಕರ್ಮ ಏ ಹೆಣ್ಣು ಬಳಗದಾಗ ಏನು ಹೇಳಲಿ ಮಹಿಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಏನು ಹೇಳಲಿ ಮಹಿಮಾ ಧರಣಿ ಮೇಲೆ ಶಿವ ಶರಣಿ ಅನಿಶಾಳು ಹೇಮರಡಿ ಮಲ್ಲಮ್ಮ ಅತ್ತಿನೆಗೆ ನೆರಿಗೆ ಮಾರೋಗ ಒಡೆದಿತ್ತು ನೋಡಿ ನಕ್ಕು ಬರ್ಮ ಮಲ್ಲಮ್ಮನ ಪಾದಕ ಬಂದ ಬಿದ್ದರು ಬಿಟ್ಟ ತಮ್ಮ ಸರ್ಮ ಏ ಗರ್ತಿ ಪಾದ ಹತ್ತಿ ಉದ್ಧಾರ ಆಗಿತ್ತು ತಿಳಿತೋ ತಾಯಿ ಮಹಿಮಾ ಏ ಗರ್ತಿ ಪಾದ ಹತ್ತಿ ಉದ್ಧಾರ ಆಗಿತ್ತು ತಿಳಿತೋ ತಾಯಿ ಮಹಿಮಾ ಏ ಹೆಣ್ಣು ಬಳಗದಾಗ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಏನು ಹೇಳಲಿ ಮಹಿಮಾ ಧರಣಿ ಮೇಲೆ ಶಿವ ಶರಣಿ ಅನಿಸಿದಾಳ ಹೇಮರಡಿ ಮಲ್ಲಮ್ಮ ಏನೆಲ್ಲ ಮರೆತರು ತಮ್ಮ ಹೌದು ನೋಡಿ ಹೆಂಗೈತಿ ಯಾಕಂದ್ರ ತಾಯಿನ ಮರಿಬಾರ್ದು ಮರಿಬೇಡ ತಾಯಿನ ಮರತಿ ಅಂದ್ರ ಯಾಕಂದ್ರ ತಾಯಿನ ಮರತ್ರ ನಾಯಿ ಜಲಂ ಬರ್ತೈತಿ ಹೌದಪ್ಪ ಹೌದಿಲ್ಲ ಕರೆ ಐತ್ರಲ್ಲ ಅದಕ್ಕೆ ಏನ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಅವರೇ ಮಾಡಿದ ಕರ್ಮ ಅವರ ಮನಿಯೆಲ್ಲ ಸುಟ್ಟಿತ್ತು ಹೌದಿಲ್ರಿ ಹೌದ್ರಲ್ಲ ಯಾಕಂದ್ರ ಬಸಮ್ಮ ನಿಂಗಮ್ಮ ನಾಗಮ್ಮ ಎಲ್ಲಾರು ಕೂಡಿ ಮಲ್ಲಮ್ಮನ ಕಾಡಿರು ಸೀತಾರ ನಾ ಮಾಡಿದ ಕರ್ಮ ನಾ ಕಳಿಬೇಕು ಶಿವನ ಮ್ಯಾಲೆ ಯಾಕ ಸಿಟ್ಟಾಗ ಯಾಕಂದ್ರ ಗರ್ತಿ ಹಾಡಿವೆಲ್ಲ ಹೌದೌದು ಹಿಂದಕ್ಕ ಅವ್ವಗಳು ಏನತ್ತಿದ್ರು ಏನಾಯ್ತು ಹೇಳ್ತಿರು ಬೀಸು ಕಲ್ಲು ಇಟ್ಕೊಂಡು ಬೀಸಾಗ ಬೀಸು ಕಲ್ಲು ಇಟ್ಕೊಂಡು ಬೀಸಾಗ ಬೀಸ್ಗೋತ ನಾ ಮಾಡಿದ ಪಾಪ ನಾ ಕಳಿಯಬೇಕ ಶಿವನ ಮ್ಯಾಲೆ ಯಾಕ ಸಿಟ್ಟಾಗ ಯಾಕ ನಾವ್ ಏನ್ ಮಾಡ್ತೀವಲ್ಲ ಅದ ನಮ್ಮನ್ನ ಕಾಡ್ತೈತಿ ಹೆಂಗ ಕಾಡ್ತೈತಿ ಹೆಂಗಪ್ಪ ಈ ಮಹಾಭಾರತ ಯುದ್ಧ ನಡೆದ 101 ಮಂದಿ ಕೌರವರೆಲ್ಲ ಸಾಯ್ಬೇಕಾದ್ರು ಆದ್ರು ಏನ್ ಕಾರಣ ಅಂದ್ರ ಏನ್ ಕಾರಣ್ರಿ ಭೀಷ್ಮಾಚಾರ್ಯ ಅಂತಕ್ಕಂಥವನಿಂದನ ಹೆಂಗ ಹುಟ್ಟಿತಿದತ್ತ ಕೇಳಿದ್ರ ಯಾಕಂದ್ರ ಈ ಕೌರವ್ರು ಹೆಂಗ 101 ಮಂದಿ ಇದ್ರು ಅವಾಗ ಏನಾದ್ರಿಪ್ಪ ಹಂಗ ಕೌರವ್ರು ಸ್ವಾದರ ಮಾವ ಶಕುನಿಗಳು 101 ಮಂದಿ ಇದ್ರು 101 ಮಂದಿ ಇದ್ರು ಆ ದ್ರೌಪದಿನ ಇಲ್ಲಿ ತಗೊಂಡು ಬಾಂಧವ ಹೌದು ಯಾಕಂದ್ರ ಧೃತರಾಷ್ಟ್ರಿಗೆ ಮದುವೆ ಮಾಡಿದ ಆ ಯಾರು ಮಾಡ್ರಿಪ್ಪ ಗಾಂಧಾರಿ ಯಾವಾಗ ಕರ್ಕೊಂಡು ಬಂದ ಧೃತರಾಷ್ಟ್ರಿಗೆ ಮದುವೆ ಮಾಡಿದ್ವು ಏನಾತ್ರಿ ಅದಕ್ಕಿಂತ ಪೂರ್ವದಾಗ ಆ ಗಾಂಧಾರಿಗೆ ಕುಜ ದೋಷ ಅಂತಕ್ಕಂಥದ್ದು ಹೌದು ಆಕಿ ಜನ್ಮ ಕುಂಡಲಿ ಒಳಗ ಕುಜ ದೋಷ ಅಂತಕ್ಕಂಥ ದೋಷ ಇತ್ತು ಆ ದೋಷದ ಸಲುವಾಗಿ ಗಾಂಧಾರಿ ಮದುವೆ ಆದ ವರ್ಷದಾಗ ಆಕಿ ಗಂಡ ಸಾಯ್ಬೇಕಾಗಿತ್ತು ಅದರ ಸಂಬಂಧ ಆಕಿನ ಅವ್ರ ತಂದಿ ಗಾಂಧಾರದ ರಾಜ ಸುಬಲ ಏನ್ ಮಾಡಿದನಪ್ಪ ಏನು ವಿಚಾರ ಮಾಡ್ರ ಅವರು 101 ಮಂದಿ ಅಣ್ತಾಮ್ರ ಎಲ್ಲಾರು ಕೂಡಿ ನಮ್ಮ ತಂಗಿ ಗಂಡ ನಡಬಾರಕ ಸತ್ತಂದ್ರ ವಿಧವಾ ಪಟ್ಟ ಬರ್ತೈತಿ ಅಂದ್ರ ರಂಡಿ ಮುಂಡಿ ಹೆಣ್ಮಗಳು ಆಗ್ತಾಳ ನಾಳೆ ಯಾವ ಮಂಗಲ ಕಾರ್ಯದಾಗೂ ಬರಂಗಿಲ್ಲ ಅದಕ್ಕೆ ಇದನ್ನ ಈ ದೋಷಿ ಪರಿಹಾರ ಮಾಡ್ಬೇಕಂತ ಹೇಳಿ ಏನ್ ಮಾಡ್ತಾನ್ರಿ ಒಂದು ಚೊಕ್ಕ ಬಿಳಿ ವರ್ಣದ ಹೊಂತ ತಂದ ಆ ಹೊಂತಿನ ಜೋಡಿ ಲಗ್ನ ಮಾಡಿ ಮುಂದ ಆ ಹೊಂತ ಯಜ್ಞಕ್ಕ ಆಹುತಿ ಕೊಡ್ತಾ ಅಂದ್ರ ಪರಮಾತ್ಮನಿಗೆ ಅರ್ಪಿಸಿದೀವು ತಂಗಿನ ಹೌದು ಮುಂದ ಯಾವಾಗ ಇವು ಭೀಷ್ಮಾಚಾರಿ ಬಂದ ಅದ ಗೊತ್ತಿಲ್ದ ಈಕಿನ ತಂದ ಧೃತರಾಷ್ಟ್ರ ಮದುವೆ ಮಾಡಿದ ಅವಾಗ ಏನಾದ್ರಿಪ್ಪ ಈ ಸುದ್ದಿ ಅವಂಗ ಗೊತ್ತಾತ ಹೊಂತಿನ ಜೋಡಿ ಲಗ್ನ ಮಾಡ್ಯಾರ ಇವ್ರು ಮತ್ ಹಿಂದಿಂದ ನಮ್ ತಮಗೆ 2ನೇ ಲಂಬ ಸಂಬಂಧ ತಗೊಂಡ್ ಬಂದ್ಲಿ ಆಕಿ ಗೊತ್ತಾಗಿ 101 ಮಂದಿ ಏನು ಶಕುನಿ ಅಣ್ತಾಮ್ರಿದ್ರು ಏನ್ ಮಾಡ್ಯಾರಪ್ಪ ಒಟ್ಟೂರ್ನು ಎಲ್ಲ ಜೇಲದಾಗ ತಂದಿಟ್ಟು ಒಬ್ರ ಉಣು ಅಣ್ಣ 101 ಮಂದಿಗೆಲ್ಲ ಹಾಕ್ಲಾಕೈತಿರು. ಅವಾಗ ಅವಾಗ ದಿನನಿತ್ಯ ಎಲ್ಲಾ ಅಣ್ತಾಮ್ರೆಲ್ಲ ಶಕ್ತಿಹೀನಾಗಿ
ಒಂದೊಂದ ಜೇಲದೊಳಗೆ ಬಿದ್ದು ಸಾಯ್ಲಾಕೈತಿದ್ವು ಸಾಯ್ಲಾಕತ್ತನ. ಅವಾಗ ಸುಬಲ ರಾಜ ಕರೆದು ಶಕುನಿಗೆ ಹೇಳ್ತಾನ, ಏನಂತ ಹೇಳ್ತಾನ? ತಮ್ಮ ನೀ ಸಣ್ಣ ಮಗ, ನೀ ಒಬ್ಬ ಬಾಳ ಶಾಣೆ ಅದಿ. ಹೌದು, ನನ್ನ ವಂಶ ಹೆಂಗ ನಿರ್ವಂಶ ಮಾಡ್ಯಾನ್ಲ, ಈ ಭೀಷ್ಮ ನನ್ನ ವಂಶ ಹೆಂಗ ನಿರ್ವಂಶ ಮಾಡ್ಯಾನ್ಲ, ಹೌದು, ಹಂಗ ನೀ ಇವ್ರ ವಂಶ ನಿರ್ವಂಶ ಮಾಡಬೇಕು ಒಂದು ದಿನ ಅಂದಾಗ ಅವಾಗ ತಂದಿ ಕೈ ಮ್ಯಾಗ ಮಗ ಕೈ ಹಾಕ್ತಾನ. ಹಾಕಿಸಿಂದ ಏನ್ ಹೇಳ್ತಾನೆ? ಒಂದು ಮಂದಿಗೆ ಏನ ಅನ್ನ ಹಾಕ್ತಿದ್ದು ಭೀಷ್ಮಾಚಾರಿ, ಆ ಅನ್ನ ಎಲ್ಲಾರು ಉಪವಾಸ ಬಿದ್ದು ಶಕುನಿಗೆ ಹಾಕಿ, ಆವಾಗ ತಂದಿಯ ಅಲ್ಲೇ ಬಿದ್ದು ಸತ್ತಿರ್ತಕ್ಕಂತ ಅಣ್ಣನ ತಲಿ ಬುರುಡಿ ತಗೊಂಡ ಶಕುನಿ ಮೊಳಕಾಲಿಗೆ ಜಜ್ಜಿ ಆ ಕಾಲು ಒಂದು ಕುಂಟು ಮಾಡಿದ. ಅವಾಗ ಶಕುನಿ ಕೇಳ್ತಾನ, ಏನಂತ ಕೇಳ್ತಾಳೆಪ್ಪ? ಅಪ್ಪ ಮತ್ತ ನೀ ನನ್ನ ಕಾಲು ಯಾಕೆ ಮುರಿದು ಭಗವಂತ, ನೀ ಹೇಳಿದ ಕೆಲಸ ನಾ ಮಾಡ್ತನು ಅಂದ್ರ ಅವಾಗ ಸುಬಲ ರಾಜ ಹೇಳ್ತಾನ, ಏನಂತ ಹೇಳ್ತಾನ್ರಿಪ್ಪ? ಅಪ್ಪ ನೀ ಹಾದು ಹೋಗಾಗ ಜನ ನಿನ್ನ ಟಿಂಗಲ್ ಮಾಡಿ ನಕ್ರಂದ್ರ ನನ್ನ 101 ಮಂದಿ ಅಣ್ತಾಮ್ರೆಲ್ಲ ಜೇಲ್ದಾಗ ಬಿದ್ದು ಸತ್ತಾರು, ನಮ್ಮ ಅಪ್ಪನು ಜೇಲ್ದಾಗ ಬಿದ್ದು ಸತ್ತಾನ, ನಿನ್ನ ಆತ್ಮದಾಗ ಕುಣಿಬೇಕು ಅತ್ ಯಾವಾಗ ಹೇಳಿದು ಅವಾಗ ಶಕುನಿ ಮುಂದೆ ಬಂದು ಜಗಳ ಹಚ್ಚಿದ. ಅವಾಗ ಏನ್ ಹೇಳ್ತಾನ್ರಿಪ್ಪ? ಜಗಳ ಹಚ್ಚಿದಾಗ 101 ಮಂದಿ ಕೌರವ್ರ ಅಷ್ಟ ಅಲ್ದ ಚಂದ್ರವಂಶ ಅಲ್ಲಿ ನಿರ್ನಾಮ ಆಗಿ ಹೋಗೈತಿ. ಅವ್ರು ಮಾಡಿದ್ದ ಅವ್ರನ್ನ ಅವರೇ ಮಾಡಿದ ಕರ್ಮ ಅವ್ರ ಮನಿಯೆಲ್ಲ ಸುಟ್ಟಿತ್ತು. ಹೌದಿಲ್ಲ? ಹೇಳ್ತಾರ್ರಿ ಮನಿಮಿ ಮಾರಾದ್ರು ಏನತ್ರಿ? ನೀ ಮಾಡುದು ನೀನೇ ಉಣ್ಣು, ಹೌದು, ನೀ ಮಾಡುದು ನೀನೇ ಉಣ್ಣು, ನೀಡಬೇಡ ಯಾರಿಗೆ, ಉಂಡುಳದುದು ಆಗಲ ತಮ್ಮ ತಗದಿಡು ನಾಳೆ ನ್ಯಾರಿಗೆ, ಉಂಡುಳದುದು ಆಗಲ ತಮ್ಮ ತಗದಿಡು ನಾಳೆ ನ್ಯಾರಿಗೆ. ಹಿಂಗ ಹೇಳ್ಯಾರ ನೋಡ್ತಮ್ಮ. ಅಂದ್ರ ನಾವು ಏನ್ ಮಾಡ್ತೀವ್ರಲ್ಲ ಅದನ್ನ ಮುಂದೆ ಕಟ್ಟಿಟ್ಕೋಬೇಕತ್. ಪಾಪ ಮಾಡಿದ್ರು ಅದನ್ನ ಕಟ್ಟಿಟ್ಟು ಬುತ್ತಿನ, ಪುಣ್ಯ ಮಾಡಿದ್ರು ಅದಕ್ಕೆ ಕಟ್ಟಿಟ್ಟು ಬುತ್ತಿನ. ಪುಣ್ಯ ಮಾಡಿದ್ರ ಒಂದು ಪೌಂಟುನಿಗೆ ಸ್ವರ್ಗಕ್ಕೆ ಸಮೀಪ ಆಗತೈತಿ. ಪಾಪ ಮಾಡಿದ್ರ ಒಂದು ಪೌಂಟುನಿಗೆ ಅಲ್ಲಿ 2 ಪೌಂಟುನಿಗೆ ಒಮ್ಮೆ ತೆಳಗಿಳಿದ ನರಕಕ್ಕೆ ಹೋಗತಿ. ಅದಕ್ಕೆ ಬಸವಣ್ಣ ಅವ್ರು ಏನ್ ಹೇಳ್ತಾರು? ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ನರಕ ಲೋಕ. ದೇವಲೋಕ ಬೇರೆಲ್ಲ ಕಾಣಿರು, ಹೌದಿಲ್ಲ? ಎಲ್ಲ ಇಲ್ಲೇ ಐತಿ ತಮ್ಮ. ಅದಕ್ಕ ಹೇಮರಾಡಿ ಮಲ್ಲಮ್ಮ ಹುಚ್ಚಗಂಡನ ಮೆಚ್ಚಿ ಅವನ ಸೇವೆ ಮಾಡಿ ತಿದ್ದಿ ಬುದ್ಧಿ ಕಲಿಸಿ ಅವನ ಮಾನವನೊಳಗ ತಗೊಂಬಂದಾಳ. ಹೌದಲ್ಲ? ಮತ್ ಇವ್ರ ಒಳಗ ಯಾರೇ ಹುಚ್ಚ ಹ್ಯಾಂಡ್ ತಿದ್ದಳಂದ್ರ ತಗೊಂಡ್ ಬರೋರ ನೀವ್ರು? ಅಲ್ಲ, ಇವ ಈ ಭರಮರಡ್ಡಿ ಸುಂಬಳು ಸೋರ್ತಿತ್ತ, ಇನ್ನ ಒಬ್ಬ ಹಿಂದದಾನ ಅಮೋಘ ಸಿದ್ದನ ಸಂತತಿ ಒಳಗ ಕನಬಾಯಿ ಅಂತಕ್ಕಂತ ಮಾವನ ಜೊಲ್ಲು ವರ್ಷಾಳ ಗಂಡ ಅಲ್ಲ, ಮಾವನ ಜೊಲ್ಲು ಸೋರ ಅವನು ಜೊಲ್ಲು ವರಿಸಿ ಸೇವಾ ಮಾಡ್ಯಾಳ. ಅಂತವ್ರನ್ನೆಲ್ಲ ಹೊರಗೆ ತಂದ. ಅದಕ್ಕೆ ನಮ್ಮ ಸತ್ಯ ಸಾವಿತ್ರಿ ಏನ್ ಮಾಡ್ಯಾಳಪ್ಪ? ಸತ್ತ ಗಂಡನ ಜೀವ ಹೊಳ್ಳಿ ಮರಳಿ ಸ್ವರ್ಗಕ್ಕನ ಸಿಡಿ ಹಚ್ಚಾಳ, ಹಾಡ್ಮಳಿ ತಂದಾರ. ಹೌದಲ್ಲ? ಸತ್ಯ ಸಾವಿತ್ರಿ ಸ್ವರ್ಗಕ್ಕನ ಸಿಡಿ ಹಚ್ಚಿ ಗಂಡಿನ ಪ್ರಾಣ ಪಡೆದಾಳ. ಹೌದಲ್ಲ? ಮಂಡ್ಲ ಸಂಡ್ಲಾದೇವಿ ಏನ ಮಾಡ್ಯಾಳ ತಮ್ಮ? ಏನ್ ಮಾಡ್ಯಾಳ್ರಿವ? ಸಂಡ್ಲಾದೇವಿ ಸೂರ್ಯಾಗ ಆಣಿ ಇಟ್ಟ ಸೂರ್ಯ ಉದಿಯಾಕ ಚಂದ್ರ ಅಲ್ಲಿ ಮರಣ ಹೋಗೋದಿತ್ತ. ಹೌದಲ್ಲ? 3 ದಿನ ಅಲ್ಲಿ ಸೂರ್ಯಾಗ ಆಣಿ ಹಾಕಿ ನಿಂದ್ರಸ್ಯಾಳ. ತಡದ ಗಂಡನ ಜೀವ ಮರಳಿ ಪಡ್ಕೊಂಡಾಳ. ಹೌದಿಲ್ಲ? ನೋಡೋಣ ಇವ್ರು ಹೆಂಗ ಬರ್ತಾರ, ಹೆಂಗಿಲ್ಲ. ಈ ಭಕ್ತಿ ಸಾರದಾಗ ಹೆಂಗೈತಿ? ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ನಡೀಲಿ. ಹೆಣ್ಣು ಬಳಗದಾಗ ಹೆಚ್ಚಿನಗಾರತೆ ಏನು ಹೇಳಲಿ ಮಹಿಮಾ, ಹೆಣ್ಣು ಬಳಗದಾಗ ಹೆಚ್ಚಿನಗಾರತೆ ಏನು ಹೇಳಲಿ ಮಹಿಮಾ, ಧರಣಿ ಮೇಲೆ ಶಿವ ಶರಣಿ ಅನಿಸ್ಗಳೋ ಹೇರಡಿ ಮಲ್ಲಮ್ಮ. ಹೆಣ್ಣು ಬಳಗದಾಗ ಹೆಚ್ಚಿನಗಾರತೆ ಏನು ಹೇಳಲಿ ಮಹಿಮಾ, ಹೆಣ್ಣು ಬಳಗದಾಗ ಹೆಚ್ಚಿನಗಾರತೆ ಏನು ಹೇಳಲಿ ಮಹಿಮಾ, ಧರಣಿ ಮೇಲೆ ಶಿವ ಶರಣಿ ಅನಿಸ್ಗಳೋ ಹೇರಡಿ ಮಲ್ಲಮ್ಮ. ಸಿದ್ದಾಪುರ ಮಲ್ಲಮ್ಮನವರ ಪರಿಸಿತಾಯ್ತು ನಾಮ,
ಏ ಅಂದೇವಾಡಿ ರಾಜು ಕಾಶಿ ಮನಲ್ಲಿ ಕಾವ್ಯ ಆಯ್ತು ಉಗಮ ಏ ಅಂದೇವಾಡಿ ರಾಜು ಕಾಶಿ ಮನಲ್ಲಿ ಕಾವ್ಯ ಆಯ್ತು ಉಗಮ ಏ ಹೆಣ್ಣು ಬಳಗದಾಗ ಏನು ಹೇಳಲಿ ಮಹಿಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಏನು ಹೇಳಲಿ ಮಹಿಮಾ ಧರಣಿ ಮೇಲೆ ಶಿವ ಶರಣಿ ಹೆಮ್ರತಿ ಮಲ್ಲಮ್ಮ ಏ ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಏನು ಹೇಳಲಿ ಮಹಿಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಏನು ಹೇಳಲಿ ಮಹಿಮಾ ಶರಣ ಶಿವ ಶರಣಿ ಅನಿಸಳು ಹೆಮ್ರತಿ ಮಲ್ಲಮ್ಮ